ಹಾಯ್ ಹೆಲೋ ನಮಸ್ಕಾರ ದೇವರು. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ತುಂಬ ಜನ ಈ ಮಂತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಇದರಲ್ಲಿ ಕಾಣ್ತಾ ಇರೋದು ಮುದೋಳು ಕ್ವಾಲಿಟಿ ಮರಿಗಳು, ಮುದೋಳು ಟಾಪ್ ಕ್ವಾಲಿಟಿ ಪಪ್ಪಿಗಳು. ಇದರಲ್ಲಿ 4 ಮೇಲ್ ಇದೆ, 4 ಫಿಮೇಲ್ ಇದೆ. ಯಾರಾದರೂ ಗಾರ್ಡಿಂಗ್ ಬೇಕಾದವರು ಇದರಲ್ಲಿ ತೊಗೋಬೋದು. ಬ್ರೀಡಿಂಗ್ ಬೇಕಾದವರು ಇದರಲ್ಲಿ ಫಿಮೇಲು ತೊಗೋಬೋದು, ಇನ್ನೊಂದರಲ್ಲಿ ಮೇಲ್ ತೊಗೋಬೋದು. ಇದರಲ್ಲಿ ಫಿಮೇಲ್ ತೊಗೊಂಡ್ರೆ ಅದರಲ್ಲಿ ಮೇಲು, ಅಂದರೆ ಡಿಫ್ರೆಂಟ್ ಲೈನ್. ಇದ್ರದ್ದು ತಂದೆ, ಯಾಕಂದರೆ ಬ್ರೀಡಿಂಗ್ ಮಾಡೋರ್ದು ಒಂದೇ ತಾಯಿ ಮರಿ ಬೇಕಂದರೆ ಸಿಗಲ್ಲ ನನ್ನ ಹತ್ರ. ಯಾಕಂದರೆ ಅದ್ರದ್ದು ತಂದೆ ತಾಯಿ ಚೇಂಜ್ ಇರಬೇಕು, ಇದ್ರದ್ದು ತಂದೆ ತಾಯಿ ಚೇಂಜ್ ಇರಬೇಕು. ಆ ರೀತಿ ತೊಗೊಂಡ್ರೆ ಇನ್ನು ಬ್ರೀಡಿಂಗ್ ಆಗೋಲ್ಲ. ಮತ್ತು ಗಾರ್ಡನ್ನು, ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಮನಿ ಗಾರ್ಡಿಂಗ್ಗೆ, ಹೋಮ್ ಗಾರ್ಡಿಂಗ್ ಎಲ್ಲ ಗಾರ್ಡಿಂಗ್ ಮರಿ ತೊಗೋಬೇಕಂದ್ರೆ ಇದರಲ್ಲಿ ಸಿಗತ್ತೆ ಖಂಡಿತ. ಆ ರೀತಿ ತೊಗೊಳ್ಳೋರು ಮರಿ ತೊಗೊಳೋಕ್ಕಿಂತ ಮೊದಲು ತುಂಬ ಜಾಗೃತ ಆಗಿರಬೇಕು. ಯಾಕಂದರೆ ನೀವು ಬ್ರೀಡಿಂಗ್ ಮಾಡಬೇಕಂದ್ರೆ ಪಕ್ಕ ಬೇರೆ ಬೇರೆ ಲ್ಯಾಂಡಿದೆ ತೊಗೋಬೇಕು, ಅಂದರೆ ಬ್ರೀಡಿಂಗ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಬ್ರೀಡಿಂಗ್ ಆದರೆ ಏನೇನು ಸಮಸ್ಯೆ ಆಗುತ್ತೆ ಅಂದರೆ ಸುಮ್ಮನೆ ಕೈಕಾಲು ಬೆಂಡು ಬರೋದು, ಕಾಲು ಬೆಂಡು ಬರೋದು, ಕಿವುಡುತನ, ಮತ್ತು ಕರೆಕ್ಟಾಗಿ ಊಟ ಮಾಡಲ್ಲ. ಈ ರೀತಿ ಏನೋ ತುಂಬ ಹಲವಾರು ಸಮಸ್ಯೆಗಳಾಗ್ತವೆ. ಆ ಸಮಸ್ಯೆ ಆಗಬಾರ್ದಂದರೆ ನೀವು ಇನ್ನು ಬ್ರೀಡಿಂಗ್ ಮರಿಗಳು ತೊಗೋಬಾರ್ದು. ಅದಕ್ಕೆ ನೀವು ತೊಗೊಳ್ಳೋ ಮುಂದೆ ವಿಚಾರ ಮಾಡಿ ತೊಗೋಬೇಕು. ಗಾರ್ಡಿಂಗ್ಗೆ ಅಂದರೆ ಚೆನ್ನಾಗಿರುತ್ತೆ ಪಪ್ಪಿ. ಗಾರ್ಡಿಂಗ್ ತೊಗೋಬೇಕಂದ್ರೆ ಒಂದೇ ಲಾಟಲ್ಲಿ ನೀವು ಅಷ್ಟು ಲಾಟು ಕೂಡ ತೊಗೋಬೋದು. ಗಾರ್ಡಿಂಗ್ ಏನೂ ಸಮಸ್ಯೆ ಇರಲ್ಲ ಸರ್, ಗಾರ್ಡಿಂಗ್ ಏನೂ ಸಮಸ್ಯೆ ಇರಲ್ಲ. ಯಾಕಂದರೆ ಒಂದೇ ತಾಯಿ ಮಕ್ಕಳಿಂದ ಗಾರ್ಡಿಂಗ್ ಏನು ಸಮಸ್ಯೆ ಇರಲ್ಲ. ನೀವು 4 ಮೇಲು 4 ಫಿಮೇಲ್ ತೊಗೊಂಡು ಆಮೇಲೆ ಗಾರ್ಡಿಂಗ್ ತೊಗೊಂಡಾಗ ಅದು 1 ವರ್ಷ ಆದಮೇಲೆ ಹೀಟಿಗೆ ಬಂದಾಗ ಸ್ವಲ್ಪ ಹೀಟಲ್ಲಿದ್ದಾಗ ಸ್ವಲ್ಪ ಯಾವುದೋ ಬೀದಿ ನಾಯಿ ಕ್ರಾಸ್ ಆಗೋದು, ಮನೇಲಿರೋದು ನಾಯಿ ಕ್ರಾಸ್ ಆಗೋದು, ಆ ರೀತಿ ಸ್ವಲ್ಪ ನೋಡ್ಕೊಂಡ್ರೆ ಮತ್ತೇನು ಯಾವುದೋ ಅಭ್ಯಂತರ ಇಲ್ಲ. ಯಾಕಂದರೆ ತೊಗೊಂಡು ಆಮೇಲೆ ಇವಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ ತೊಗೊಳ್ಳೋ ಮುಂದೆ ವಿಚಾರ ಮಾಡಿ ತೊಗೊಳ್ಳಲ್ಲ. ಯಾರೋ ಕಡಿಮೆ ರೇಟಿಗೆ ಕೊಡ್ತಾರೆ, ಕಡಿಮೆ ತೊಗೊಂಡು ಆಮೇಲೆ ಅದನ್ನು ಕ್ರಾಸಿಂಗ್ ಹಚ್ಚಾರ, ಅದ್ರ ಕಾಲು ಬೆಂಡು ಬಂದು, ಕೈ ಬೆಂಡು ಬಂದು, ಈ ರೀತಿ ಆಮೇಲೆ ಕೊಡೋದೊಬ್ಬರು ಆಮೇಲೆ ಇನ್ನೊಬ್ರಿಗೆ ಹೇಳೋದು, ಆ ಥರ ಮಾಡಬೇಡಿ. ಮರಿ ತೊಗೊಳ್ಳೋ ಮುಂದೆ ವಿಚಾರ ಮಾಡಿ ತೊಗೊಳ್ಳಿ. ಯಾವುದೋ ಈ ಮರಿ ತಂದೆ ತಾಯಿ ಯಾವುದಿದೆ ಅದನ್ನ ತಂದೆ ತಾಯಿ ಫೋಟೋ ನೋಡಿ, ತಂದೆ ತಾಯಿ ಎಲ್ಲ ನೋಡ್ಕೊಳ್ಳಿ, ಅದರ ರೆಕಾರ್ಡ್ಸ್ ನೋಡ್ಕೊಳ್ಳಿ. ವಿತ್ ಕೇಸೇ ಬೇಕಾ, ಒತ್ತೋಡಿ ಕೇಸೇ ಬೇಕಾ, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಿಮಗೂ ಮರಿ ಯಾವ ಬ್ರೀಡರ್ ಸರಿ ಇದ್ದಾನೆ ಅವನ ಹತ್ರ ತೊಗೋಬೇಕಾ ಅಥವಾ ಬೇಡ 1-2 ಸಲ ವಿಚಾರ ಮಾಡಿ ಮರಿ ತೊಗೊಳ್ಳಿ. ಯಾಕಂದರೆ ನೀವು ನಮಗೆ ಕಾಸು, ನಮಗೆ ಆಗಲಿ ಯಾವುದೇ ಬ್ರೀಡರ್ಗಲ್ಲಿ ಕಾಸು ಸುಮ್ಮನೆ ಕೊಡ್ತಿರಲ್ಲ, ಹೌದಾ? ಆಮೇಲೆ ಅವ್ರು ಕೊಟ್ಬಿಟ್ಟು ಆಮೇಲೆ ಇಲ್ಲ ಮುದೋಳು ಬ್ರೀಡರ್ ಸರಿ ಇಲ್ಲ, ಆ ರೀತಿ ಅನ್ನೋದು ತಪ್ಪು ಸರ್. ನಾಗಂದ್ರೆ ತುಂಬ ಕಮೆಂಟ್ಮೆಂಟಲ್ಲಿ ಓದಿದ್ದೀನಿ, ಇಲ್ಲ ಮುದೋಳು ಬ್ರೀಡರು ಆ ಥರ ಇದ್ದಾರೆ, ಈ ಥರ ಇದ್ದಾರೆ. ಸರ್, ಮುದೋಳು ನಾಯಿ ಸಾಕೋದು ಬಿಟ್ಟರೆ ಬ್ರೀಡರ್ ಯಾವುದ್ರ ಮೇಲೆ ಅವಲಂಬಿತವಾಗಿಲ್ಲ. ಯಾಕಂದರೆ ಅದೇ ಅವ್ರ ಜೀವನ. ಯಾರಿಗೂ ಮೋಸ ಮಾಡೋರು ಉದ್ದೇಶನೂ ಯಾರ್ದು ಇರಲ್ಲ. ಯಾರೂ ಮೋಸ ಮಾಡಿದ ಇನ್ನೋರ್ಗೆ ನಾನು ನೋಡಿಲ್ಲ. ಯಾಕಂದ್ರೆ ಸರ್, ಎಲ್ಲರೂ ನೀವು ಹೆಂಗೆ ಚೆನ್ನಾಗಿರ್ತೀರ ಹಂಗೆ ನಾವು ಚೆನ್ನಾಗಿರ್ತೀವಿ. ನಿಮ್ಮ ಹತ್ರನೂ ತೊಗೊಳ್ಳೋ ಮುಂದೆ ಸರ್ ನೀವು ಸ್ವಲ್ಪ ವಿಚಾರ ಮಾಡಿ ತೊಗೊಳ್ಳಿ. ಯಾಕಂದ್ರೆ ಎಲ್ಲರೂ ಒಂದೇ ಥರ ಇರಲ್ಲ, ಆದರೆ ಎಲ್ಲರೂ ಒಂದೇ ತಗಡಲ್ಲಿ ತೊಗೋಬೇಡಿ. ಆಯ್ತು ಸರ್, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.